ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ ಬೆಳಿಗ್ಗೆ 7:30 ಆಗಿದೆ. ಬೆಳಿಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗಬೇಕು, 8 ಮಂತ್ ಸ್ಕ್ಯಾನಿಂಗ್ಗೆ ಹೋಗಬೇಕು. ಸೊ ಹಂಗಾಗಿ ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟು ನಾನು ಯಾವ ಥರ ಸಿಂಪಲಾಗಿ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲ್, ನಾನಿಲ್ಲಿ ಪಾಂಡ್ಸ್ ಮಾಯಿಶ್ಚರೈಸರ್ನ ತೊಗೊತಾ ಇದ್ದೀನಿ. ಇದು ಲೈಟ್ ವೆಯ್ಟ್ ಹೈರೋನಾಲಿಕ್ ಆ್ಯಸಿಡ್ ಮಾಯಿಶ್ಚರೈಸರ್ ಇರುತ್ತೆ ಅಲ್ವಾ. ಸೊ ಆ ಮಾಯಿಶ್ಚರೈಸರ್ನ ಸ್ವಲ್ಪ ತೊಗೊಂಡು ನೀಟಾಗಿ ಹಚ್ಕೊಂಡು ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ಹಚ್ಕೊತಾ ಇದ್ದೀನಿ. ಸೊ ಇದಂತೂ ನನ್ನ ಸ್ಕಿನ್ನಿಗೆ ತುಂಬಾ ಸೆಟ್ ಆಗಿದೆ. ಈ ಮಾಯಿಶ್ಚರೈಸರು ನಾನು ತುಂಬ ದಿವಸದಿಂದ ಇದನ್ನು ಯೂಸ್ ಮಾಡ್ತಾ ಇರೋದು. ಸೊ ಹಂಗಾಗಿ ನಾನು ಇದನ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಅದಾದಮೇಲೆ ನೀಟಾಗೆಲ್ಲ ಹಚ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾನು ಮಾಮಾ ಅರ್ತ್ ಸನ್ಸ್ಕ್ರೀನ್ ಹಚ್ಕೊತಾ ಇದ್ದೀನಿ. ಇದಂತೂ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪನೂ ವೈಟ್ ಕಾಸ್ಟ್ ಇರೋಲ್ಲ ಮತ್ತು ಹಾಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಚೆನ್ನಾಗಿರುತ್ತೆ ಇದು, ಹಂಗಾಗಿ ಇದನ್ನು ಹಚ್ಕೊತಾ ಇದ್ದೀನಿ. ನನ್ನ ಸ್ಕಿನ್ ಅಂತೂ ಈ ನಡುವೆ ತುಂಬಾ ಹಾಳಾಗಿಬಿಟ್ಟಿದೆ. ಅದು ಪ್ರೆಗ್ನೆನ್ಸಿ ಟೈಮ್ ಅಲ್ವಾ, ಸೊ ಸ್ವಲ್ಪನೂ ಕೇರ್ ಮಾಡ್ತಾಯಿಲ್ಲ. ಮತ್ತು ಕತ್ತತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ, ಕಣ್ಣತ್ರ ಎಲ್ಲ ಡಾರ್ಕ್ ಸರ್ಕಲ್ ಬಂದುಬಿಟ್ಟಿದೆ, ಸರಿಯಾಗಿ ನಿದ್ದೆನೇ ಬರೋಲ್ಲ ನೈಟೆಲ್ಲ. ಸೊ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಇನ್ನೇನು ಮಾಡೋದು, ಡೈಲಿ ಏನು ಯೂಸ್ ಮಾಡಲ್ಲ ನಾನು. ಎಲ್ಲಾದರೂ ಹೋಗಬೇಕು ಬರಬೇಕು ಅಂತಂದರೆ ಮಾತ್ರ ಲೈಟಾಗಿ ಅದು BB ಕ್ರೀಮು ಅಥವಾ CC ಕ್ರೀಮ್ ಹಾಕ್ಕೊತೀನಿ ಅಷ್ಟೇ. ನೆಕ್ಸ್ಟ್ ಅದಾದ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ BB ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ, ಮಾಮಾ ಅರ್ಥದ್ದು. ಇದಂತೂ ಓಕೆ, ಅಷ್ಟೇನು ಚೆನ್ನಾಗಿಲ್ಲ ನನಗೆ. ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ಹೇಳ್ತಾ ಇರೋದು. ನನಗೇನು ಅಷ್ಟು ಚೆನ್ನಾಗಿಲ್ಲ, ಅಂದರೆ ಸ್ವಲ್ಪ ಆಯ್ಲಿ ಅನಿಸುತ್ತೆ. ಬಟ್ ಬ್ಲೆಂಡ್ ಆಗೋದು ಮಾತ್ರ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸ್ವಲ್ಪನೂ ನಾವು ಮೇಕಪ್ ಮಾಡಿದ್ದೀವಿ ಅನ್ನೋ ಫೀಲಿಂಗೇ ಬರೋಲ್ಲ, ಹಂಗಿರುತ್ತೆ ಇದು BB ಕ್ರೀಮು. ಸೊ ನೀವು ಬೇಕಾದರೆ ಇದು ಪಾಂಡ್ಸ್ BB ಕ್ರೀಮ್ ಬರುತ್ತೆ ಅಲ್ವಾ, ಮತ್ತು ಲ್ಯಾಕ್ಮಿದು 925 CC ಕ್ರೀಮ್ ಅದೂ ಚೆನ್ನಾಗಿರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಸುಮ್ಮನೆ ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಿಟ್ಟರೆ ನಾನು ಯೂಸ್ ಮಾಡೋದು BB ಕ್ರೀಮ್ ಯೂಸ್ ಮಾಡ್ತೀನಿ ಪಾಂಡ್ಸ್ದು, ಅದೂ ಚೆನ್ನಾಗಿರುತ್ತೆ. ನೋಡಿ ಈಗ ನೀಟಾಗಿ ಬ್ಲೆಂಡ್ ಆಗಿದೆ. ನೆಕ್ಸ್ಟ್ ಬ್ಲೆಂಡ್ ಆದಮೇಲೆ ನಾನು ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಕತ್ತೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಸೊ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಲೂಸ್ ಪೌಡರ್ ಬರುತ್ತೆ ಅಲ್ವಾ ಪಾಂಡ್ಸ್ದು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ನನಗೆ ಪೌಡರ್ ಇಲ್ಲ ಅಂತಂದರೆ ನಂಗೆ ಆಯ್ಲಿ ನೋಡೋದಕ್ಕಾಗಲ್ಲ. ಸೊ ಹಂಗಾಗಿ ಅಂದರೆ ಡೈಲಿ ಬೇಸ್ ಮೇಲೆ ಮಾಯಿಶ್ಚರೈಸರ್ ಹಚ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಎಲ್ಲಾದರೂ ಹೋಗಬೇಕು ಅಂತಂದರೆ ಹಂಗೆ ಹೋಗೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ಕೊತೀನಿ. ಇದು ಚೆನ್ನಾಗಿದೆ, ಓಕೆ ಪರವಾಗಿಲ್ಲ. ಇದೂ ನೀವು ಬೇಕಾದರೆ ಲ್ಯಾಕ್ಮಿನೂ ಯೂಸ್ ಮಾಡ್ಬೋದು, ಲ್ಯಾಕ್ಮಿದು ಬರುತ್ತಲ್ವ ಲೂಸ್ ಪೌಡರು, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಕಾಂಪ್ಯಾಕ್ಟ್ದು ಫಿಟ್ಮಿದು ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಇದಿತ್ತು, ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡಿ ಈಗ ನೀಟಾಗಿ ಪೌಡರ್ನ ಸೆಟ್ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನಾನು ಸ್ವಲ್ಪ ಲಿಪ್ನ ಮಾಯಿಶ್ಚರೈಸ್ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ನಾನಿಲ್ಲಿ ನಿವಿಯಾದು ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿದೆ, ಸೊ ಮೊನ್ನೆ ತಗೊಂಡೆ ಇದು ನಾನು, ಚೆನ್ನಾಗಿದೆ. ಸೊ ಅದನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಆಗ ನಮ್ಮ ಲಿಪ್ಸು ಸ್ವಲ್ಪ ಮಾಯಿಶ್ಚರೈಸರ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಐಬ್ರೋ ಫಿಲ್ ಮಾಡಿಕೊಂಡೆ. ಐಬ್ರೋ ಲೈಟಾಗಿ ಫಿಲ್ ಮಾಡಿಕೊಂಡೆ ಅಷ್ಟೇ, ಅಷ್ಟು ಡಾರ್ಕಾಗೇನು ಫಿಲ್ ಮಾಡ್ಕೊಂಡಿಲ್ಲ, ಯಾಕಂದರೆ ನ್ಯಾಚುರಲಾಗಿ ಕಾಣಿಸ್ಬೇಕಲ್ವ. ಸೊ ಹಂಗಾಗಿ ನೆಕ್ಸ್ಟ್ ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡೆ. ಲಿಪ್ಸ್ಟಿಕ್ ಬಂದು ಮೇ ಬಿ L18 ಅನ್ಕೊತೀನಿ. ಸೊ ಆ ಲಿಪ್ಸ್ಟಿಕ್ ಹಾಕ್ಕೊಂಡು ಬಿಂದಿನ ಇಟ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಫಸ್ಟಿಗೂ ಇವಾಗೂ ನೀವೇ ಡಿಫ್ರೆನ್ಸ್ ನೋಡ್ಬೋದು. ಇಷ್ಟೇ ಸಿಂಪಲಾಗಿ ಮೇಕಪ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಕಾಜಲ್ ಹಾಕೋದು ಮರ್ತೋಗಿದ್ದೆ, ಮತ್ತೆ ಹಾಕ್ಕೊಂಡೆ. ಸೊ ಕಾಜಲ್ ಹಾಕಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಕಾಜಲ್ ಇಲ್ಲ ಅಂತಂದರೆ ನಾನು ಇರೋದೇ ಇಲ್ಲ, ನನಗಷ್ಟು ಫೇವ್ರೇಟ್ ಕಾಜಲ್ಲು ಮತ್ತು ಲಿಪ್ಸ್ಟಿಕ್ಕು ಚೆನ್ನಾಗಿರುತ್ತೆ. ಸೊ ಡೈಲಿ ಹಾಕೋಕ್ಕಾಗಲ್ವಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕ್ಕೊತೀವಿ. ನೆಕ್ಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ನೆಕ್ಸ್ಟ್ ಈಗ ಹೊರಡ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಅಂತ ಹೇಳಿದ್ನಲ್ವ. ಸೊ ನಾನು ಇಲ್ಲಿಂದ ಟ್ರೈನಲ್ಲಿ ಹೋಗೋದು, ಇಲ್ಲಿಂದ ಯಲಹಂಕ ಕ್ಯಾಬ್ ಬುಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಟ್ರೈನ್ ಇದೆ ಚಿಂತಾಮಣಿಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಮಾರ್ನಿಂಗ್ ಬಿಡೋಷ್ಟೊತ್ತಿಗೆ ನಮಗೆ 8:30 ಆಗೋಗಿತ್ತು. ನಾವೆಲ್ಲ ರೆಡಿಯಾಗಿ ಮತ್ತು ಟಿಫನ್ ಮಾಡಿಬಿಟ್ಟು ಬಿಡೋಷ್ಟೊತ್ತಿಗೆ 8:30 ಆಗಿತ್ತು. ಇನ್ನು ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ತೊಗೋಬೇಕಲ್ವ, ಟಿಕೆಟ್ ಕೌಂಟ್ರಲ್ಲಿ. ಸೊ ಹಂಗಾಗಿ ಟಿಕೆಟ್ ತೊಗೊಳಕ್ಕೆ ಅಂತ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಅಲ್ಲಿ ಟಿಕೆಟ್ ತೊಗೊಂಡಿದ್ದಾದಮೇಲೆ ಮತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಆ ಟ್ರೈನೇ ಬರಲಿಲ್ಲ. ಯಾವಾಗಲೂ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಬರ್ತಾಯಿದ್ದಿದ್ದು. ಈ ಸಲ ಏನಾಗ್ಬಿಡ್ತು ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಅನೌನ್ಸ್ ಮಾಡಿದ್ರು ಫಿಫ್ತ್ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಅಂತೇಳ್ಬಿಟ್ಟು. ಮತ್ತು ಅಲ್ಲಿಂದ ಬೇಗ ಹೋಗಿದ್ದಾಯಿತು. ಸೊ ಇಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಿಬಿಟ್ಟು ನಾವು ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹೋಗಿದ್ದಾಯಿತು. ಸೊ ತುಂಬಾ ರಿಸ್ಕ್ ಅನಿಸ್ಬಿಡ್ತು. ಅದು ಟ್ರೈನ್ ಅಲ್ವಾ, ಜಾಸ್ತಿ ಹೊತ್ತಿರಲ್ಲ. ಸೊ ಹಂಗಾಗಿ ಇಲ್ಲಿ ಹತ್ಬಿಟ್ಟು ನನ್ನ ಮಗನಿಗಂತೂ ತುಂಬಾ ಹುಷಾರಿಲ್ಲ ಪಾಪ ಅವನಿಗೆ. ಇನ್ನು ನಾವು ಹೋಗೋಷ್ಟೊತ್ತಿಗೆ 11:30 ಆಗೋಗಿತ್ತು. ಇಲ್ಲಿ ಟ್ರೈನ್ ಬಂದು 9:30ಗೆ ಬರುತ್ತೆ.
ಸೊ 11:30 ಆಗಿತ್ತು ರೀಚ್ ಆಗೋಷ್ಟೊತ್ತಿಗೆ. ಸೊ ಅಲ್ಲಿ ಹೋಗಿ ಮತ್ತು ಟೋಕನ್ ಫಸ್ಟೇ ನಾನು ತೊಗೊಂಡಿದ್ದೆ. ಟೋಕನ್ ತೊಗೋಬೇಕು, ಇಲ್ಲಾಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಟೋಕನ್ನ ತೊಗೊಂಡು ಮತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಅಲ್ಲಿ ಆಚೆನೇ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಸೊ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಸೊ ಈಗ ತಾನೇ ಮನೆಗೆ ಬಂದೆ. ಸೊ ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಸೊ ಬರೋಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. ಸೊ ನಾನು ಬಂದು ಇಲ್ಲೇ ಶ್ರೀನಿವಾಸಪುರದ ಹತ್ರ ನಮ್ಮಮ್ಮ ಊರು ಇರೋದು. ಸೊ ನಮ್ಮಮ್ಮ ಮನೆಗೆ ಬಂದಿದ್ದೀನಿ ಇವಾಗ. ಸೊ ನಮ್ಮಮ್ಮ ಮನೆ ಹತ್ರನೇ ನಾನು ತೋರಿಸ್ಕೊತಾ ಇರೋದು ಹಾಸ್ಪಿಟಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಂದರೆ ನಮ್ಮಮ್ಮ ಅವ್ರ ಮನೆ ಪಕ್ಕದಲ್ಲೇ ಇರೋದು ಹಾಸ್ಪಿಟಲ್ ಕೂಡ. ಸೊ ನನಗೆ ಫಸ್ಟ್ ಮಗು ಕೂಡ ಇಲ್ಲೇ ಡೆಲಿವರಿ ಆಗಿದ್ದು. ಸೊ ಹಂಗಾಗಿ ನಾನು 2ನೇ ಮಗುಗೂ ಇಲ್ಲೇ ತೋರಿಸ್ಕೊಂಡೆ. ಫಸ್ಟದು ನಾರ್ಮಲ್ ಆಗಿತ್ತು ನನಗೆ. ಸೊ ಈಗ ನೋಡಬೇಕು ಏನಾಗುತ್ತೆ ಅಂತ. ಸೊ ಅವರು ಚಿಂತಾಮಣಿಗೆ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ. ಸೊ ಅಲ್ಲಿ ನಾನು ಬೆಂಗಳೂರಿಂದ ಹಂಗೆ ಚಿಂತಾಮಣಿಗೆ ಬಂದು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಸೊ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ ಶ್ರೀನಿವಾಸಪುರಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದು ಈಗ ತಾನೇ ಜಸ್ಟ್ ಬಂದ್ವಿ. ಸೊ ಇಲ್ಲಿ ನೋಡಿ ನಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಂದು ಈ ಥರ ಇದೆ. ಸೊ ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಆರಾಮಾಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಮಗುದು ಹಾರ್ಟ್ ಬೀಟ್ ಬಂದು 135 ಇದೆ. ಮತ್ತು ಬೇಬಿ ವೆಯ್ಟ್ ಬಂದುಬಿಟ್ಟು 1641 ಗ್ರಾಮ್ಸ್ ಇದೆ. ಸೊ ಎಲ್ಲ ನಾರ್ಮಲ್ ಇದೆ. ಬೇಬಿ ಗ್ರೋತು ಚೆನ್ನಾಗಿದೆಯಂತೆ, ಎಲ್ಲ ಆರಾಮಾಗಿದೆ. ಸೊ ಕೊಟ್ಟಿರೋ ಡೇಟ್ಗಿಂತ 1 ವೀಕ್ ಮುಂಚೆ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ನನಗೆ ಕೊಟ್ಟಿರೋ ಡೇಟ್ ಬಂದುಬಿಟ್ಟು ಲಾಸ್ಟ್ ಎಂಡಿಂಗ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 10th ಕೊಟ್ಟಿದ್ದಾರೆ. ಸೊ ಅಕ್ಟೋಬರ್ 10th ಕೊಟ್ಟಿದ್ದಾರೆ. ಸೊ ನೋಡಬೇಕು ಯಾವಾಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನನಗೆ 8th ಮಂತಿಗೆ ಬಿತ್ತಿದೆ. 6th ಮಂತ್ ಎಂಡಿಂಗಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರು. ಸೊ ಈಗ 7th ಮಂತಲ್ಲಿ ಬೇಡ, 8th ಮಂತಿಗೆ ಬನ್ನಿ ಅಂತ ಹೇಳಿದರು. 8th ಮಂತಲ್ಲಿ ಹೋಗಿ ನಾನು ಮಾಡಿಸಿದ್ದು ಇವಾಗ ಸ್ಕ್ಯಾನಿಂಗು. ಇದು ಬಂದು ಇಂಟರ್ವೆಲ್ ಗ್ರೋತ್ ಸ್ಕ್ಯಾನಿಂಗು, ಅಂದರೆ 3rd ಸೆಮಿಸ್ಟರ್ದು. ಸೊ ಮಾಡಿಸ್ಕೊಂಡು ಜಸ್ಟ್ ಬಂದೆ. ಸೊ ನನಗೆ ಇಲ್ಲೇ ಕನ್ವೀನಿಯೆಂಟ್ ಆಗಿರೋದ್ರಿಂದ ನಾನು ಇಲ್ಲೇ ತೋರಿಸ್ಕೊತಾ ಇದ್ದೀನಿ. ಸೊ ಅಲ್ಲೆಲ್ಲ ನನಗೆ ಆಗಲ್ಲ, ಫಸ್ಟ್ ಮಗುಗೂ ಇಲ್ಲೇ ಅಲ್ವಾ ತೋರಿಸ್ಕೊಂಡಿರೋದು. ಸೊ ಹಂಗಾಗಿ ನಾನು 2ನೇ ಮಗುಗೂ ಇಲ್ಲೇ ತೋರಿಸ್ಕೊತಾ ಇದ್ದೀನಿ. ಮಂತ್ಲಿ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತೀನಿ. ಮತ್ತು ಹಾಗೆ ಸ್ಕ್ಯಾನಿಂಗ್ ಬರ್ಕೊಟ್ಟಿರ್ತಾರಲ್ವ, ಹಾಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಹೋಗ್ತೀನಿ. ಸೊ ಈ ಥರ ಯಾರಾದರೂ ನನ್ನ ಚಾನಲ್ನ ಪ್ರೆಗ್ನೆಂಟ್ ವುಮೆನ್ಸ್ ನೋಡ್ತಾ ಇದ್ದರೆ ಆರಾಮಾಗಿರಿ, ಏನೂ ಟೆನ್ಷನ್ ತೊಗೋಬೇಡಿ. ಆದಷ್ಟು ಚೆನ್ನಾಗಿ ಕೆಲಸ ಮಾಡಿ ಮತ್ತು ಚೆನ್ನಾಗಿ ಊಟ ಮಾಡಿ, ಏನು ಸ್ಟ್ರೆಸ್ ತಗೋಬೇಡಿ. ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ನಾನೆಲ್ಲ ಹಂಗೆ ಮಾಡ್ತಿರೋದು. ನಾನಂತೂ ತುಂಬ ಕೆಲಸ ಮಾಡ್ತೀನಿ. ಸೊ ಮನೇಲಿರುತ್ತಲ್ವ ಅದು ಇದು ಕೆಲಸ. ಸೊ ಮಾಡ್ತಾನೆ ಇರ್ತೀನಿ, ಹಾಗೆ ತಿಂತಾನೂ ಇರ್ತೀನಿ, ಆರಾಮಾಗಿರ್ತೀನಿ. ನಾನು ಏನು ಟೆನ್ಷನ್ ತೊಗೊಳ್ಳಲ್ಲ. ಸೊ ಹಂಗಿದ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಸ್ಟ್ರೆಸ್ ಎಲ್ಲ ತೊಗೊಂಡು ಮತ್ತು ಅದು ಒಂದೋಗಿ ಇನ್ನೊಂದು ಆಗೋದು ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ನಾವು ಆರಾಮಾಗಿದ್ದರೆ ನಮ್ಮ ಮಗುನೂ ಆರಾಮಾಗಿರುತ್ತೆ. ನನಗಂತೂ ತುಂಬ ಭಯ ಇತ್ತು. ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀವಿ, ಹೆಂಗಿರುತ್ತೆ ಏನು, 8th ಮಂತ್ ಅಲ್ವಾ ಅದು ಬೇರೆ. ಸೊ 1 ಮಂತ್ ಗ್ಯಾಪ್ ಇತ್ತು ನನಗೆ ಸ್ಕ್ಯಾನಿಂಗ್ಗೆ. ಸೊ ಏನು ಗ್ರೋತ್ ಇರುತ್ತಾ ಇಲ್ವಾ ಮಗುದು ಅಂತ ಹೇಳ್ಬಿಟ್ಟು ತುಂಬಾ ನನಗೆ ಟೆನ್ಷನ್ ಆಗ್ತಾಯಿತ್ತು. ಮತ್ತು ಸರಿ ಅಂತ ಹೇಳ್ಬಿಟ್ಟು ಹೋದಾಗ ಅವರು ಡಾಕ್ಟ್ರ್ ಹೇಳಿದರು, ಇಲ್ಲ ಎಲ್ಲ ನಾರ್ಮಲ್ ಇದೆ, ಬೇಬಿ ಗ್ರೋತ್ ಕೂಡ ಚೆನ್ನಾಗಿದೆ, ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ಸೊ ಆರಾಮಾಗಿ. ಸೊ ಇಷ್ಟು ಇವತ್ತಿನ ವ್ಲಾಗು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಆಲ್.